ನಮಸ್ಕಾರ, ಕನ್ನಡ ಒನ್ ನ್ಯೂಸ್ಗೆ ಸ್ವಾಗತ. ನಾನು ನಿಶ್ಮಾ ಇರ್ಷಾದ್. ಈತ ಯಾರೋ ದೇಶಕ್ಕಾಗಿ ಗಡಿಯಲ್ಲಿ ನಿಂತು ಹೋರಾಡಿದ ದೇಶಭಕ್ತನಲ್ಲ, ತಾಯ್ನಾಡಿಗಾಗಿ ಪ್ರಾಣ ಕೊಟ್ಟ ಯೋಧನೂ ಅಲ್ಲ. ಒಬ್ಬ ಕಾನೂನು ವಿದ್ಯಾರ್ಥಿನಿಯ ಮೇಲೆ ಅತ್ಯಾಚಾರ ಎಸಗಿದ ಘೋರ ಅಪರಾಧದ ಆರೋಪ ಹೊತ್ತು 9 ತಿಂಗಳು ಜೈಲಿನಲ್ಲಿದ್ದು ಈಗ ಜಸ್ಟ್ ಬೇಲ್ ಮೇಲೆ ಹೊರಬಂದಿರುವ ಮೃಗೀಯ ವ್ಯಕ್ತಿ. ಆದ್ರೆ ಈತನಿಗೆ ಸಿಗ್ತಾ ಇರೋದು ಎಂತಹ ಸ್ವಾಗತ ಗೊತ್ತಾ? ಹೂವಿನ ಹಾರ, ಹೆಗಲ ಮೇಲೆ ಮೆರವಣಿಗೆ ಮತ್ತು ಜೈಕಾರ. ಹೌದು, ಉತ್ತರ ಪ್ರದೇಶದ ಗಾಜಿಯಾಬಾದ್ನಲ್ಲಿ ನಾಗರಿಕ ಸಮಾಜವೇ ತಲೆ ತಗ್ಗಿಸುವ ಇಂತಹದ್ದೊಂದು ಅಸಹ್ಯಕರ ಘಟನೆ ನಡೆದಿದೆ. ಒಬ್ಬ ಕಾನೂನು ವಿದ್ಯಾರ್ಥಿನಿಯ ಮೇಲೆ ಅತ್ಯಾಚಾರ ಎಸಗಿದ ಆರೋಪದ ಮೇಲೆ 9 ತಿಂಗಳು ಜೈಲಿನಲ್ಲಿದ್ದ ಹಿಂದೂ ಯುವ ವಾಹಿನಿಯ ಮಾಜಿ ನಾಯಕ ಸುಶೀಲ್ ಪ್ರಜಾಪತಿ ಜೈಲಿಂದ ಹೊರಬರ್ತಾ ಇದ್ದಂತೆ ಆತನ ಬೆಂಬಲಿಗರು ಇಡೀ ರಸ್ತೆಯನ್ನೇ ಬ್ಲಾಕ್ ಮಾಡಿ ರೋಡ್ ಶೋ ಅನ್ನ ನಡೆಸಿದ್ದಾರೆ. ಇದನ್ನ ನೋಡಿದ್ರೆ ಇವರು ಜೈಲಿಂದ ಬಂದಿದ್ದಾರೋ ಅಥವಾ ಯಾವುದೋ ಯುದ್ಧ ಗೆದ್ದು ಬಂದಿದ್ದಾರೋ ಅನ್ನುವಂತಹ ಅನುಮಾನ ಕಾಡ್ತದೆ. ಇಂತಹ ಕ್ರಿಮಿನಲ್ಗಳನ್ನ ಹೀರೋಗಳಂತೆ ಬಿಂಬಿಸ್ತಾ ಇರುವ ಇವರ ವಿಕೃತ ಮನಸ್ಥಿತಿ ಎತ್ತ ಸಾಗ್ತಾ ಇದೆ ನೋಡಿ. ಅಷ್ಟಕ್ಕೂ ಈ ಮಹಾಶಯ ಮಾಡಿರುವ ಗನಾಂಧಾರಿ ಕೆಲಸವಾದ್ರೂ ಏನ್ ಗೊತ್ತಾ? ಇತಿಹಾಸ ಕೇಳಿಯೊಮ್ಮೆ. ಈ ಪ್ರಕರಣ ನಡೆದಿದ್ದು 2025ರಲ್ಲಿ. ಹಿರಿಯ ವಕೀಲರೊಬ್ಬರಿಗೆ ಪರಿಚಯಿಸುವ ನೆಪದಲ್ಲಿ ಈತ ಕಾನೂನು ಕಲಿತಾ ಇದ್ದ LLB ವಿದ್ಯಾರ್ಥಿನಿಯೊಬ್ಬಳನ್ನ ಒಂದು ನಂಬಿಕಸ್ಥ ಸ್ಥಳಕ್ಕೆ ಕರ್ಕೊಂಡು ಹೋಗಿದ್ದ. ಅಲ್ಲಿ ಆಕೆಯ ಪಾನೀಯದಲ್ಲಿ ಪ್ರಜ್ಞೆ ತಪ್ಪಿಸುವ ಮಾದಕ ದ್ರವ್ಯ ಬೆರೆಸಿ ಆಕೆಯ ಅಸಹಾಯಕತೆಯನ್ನ ದುರುಪಯೋಗ ಪಡೆದು ಭೀಕರ ಲೈಂಗಿಕ ದೌರ್ಜನ್ಯ ಎಸಗಿದ್ದ. ಈತ ಇಂದಿಗೂ ಅತ್ಯಾಚಾರದ ವಿಚಾರಣೆಯನ್ನ ಎದುರಿಸ್ತಾ ಇದ್ದಾನೆ. ಕೋರ್ಟ್ ಇವನನ್ನ ದೋಷಮುಕ್ತ ಅಂತ ಘೋಷಿಸಿಲ್ಲ. ಆದ್ರೂ ಈ ಅತ್ಯಾಚಾರದ ಆರೋಪಿಗೆ ಯಾವುದೋ ದೊಡ್ಡ ಸಾಧನೆ ಮಾಡಿದ ಮಹಾವೀರನಂತೆ ಹೂವಿನ ಹಾರಗಳನ್ನ ಹಾಕಿ ಸ್ವಾಗತಿಸಲಾಗ್ತಾ ಇದೆ. ಆತನೇನು ದೊಡ್ಡದನ್ನ ಸಾಧಿಸಿ ಬಿಟ್ಟಿದ್ದಾನೆ ಅನ್ನುವಂತೆ ಬಿಂಬಿಸ್ತಾ ಇದ್ದಾರೆ. ಎಷ್ಟು ನಾಚಿಕೆಗೇಡಲ್ವಾ ಇದು? ನೆನಪಿಡಿ ವೀಕ್ಷಕರೇ, ಅತ್ಯಾಚಾರಿಗಳನ್ನ ಮತ್ತು ಇಂತಹ ಕಾಮುಕರನ್ನ ಹೂವಿನ ಹಾರ ಹಾಕಿ ಸ್ವಾಗತಿಸ್ತಾ ಇರೋದು ನಮ್ಮ ದೇಶದಲ್ಲಿ ಇದೇ ಮೊದಲಲ್ಲ. 2022ರಲ್ಲಿ ಇಡೀ ಜಗತ್ತೇ ನಡುಗಿಸಿದ್ದ ಬಿಲ್ಕಿಸ್ ಬಾನು ಪ್ರಕರಣದ 11 ಜನ ಅತ್ಯಾಚಾರಿಗಳು ಮತ್ತು ಕೊಲೆಗಡುಕರು ಜೈಲಿನಿಂದ ಬಿಡುಗಡೆಯಾದಾಗ್ಲೂ ಇದೇ ರೀತಿ ಸಂಸ್ಕಾರಿ ಬ್ರಾಹ್ಮಣರು ಅಂತ ಕರೆದು ಸಿಹಿ ಹಂಚಿ ಹೂವಿನ ಹಾರ ಹಾಕಿ ಬರಮಾಡಿಕೊಳ್ಳಲಾಗಿತ್ತು. ಕಥುವಾ ಅತ್ಯಾಚಾರ ಪ್ರಕರಣದಲ್ಲೂ 8 ವರ್ಷದ ಮಗುವನ್ನ ಬಲಿ ಪಡೆದ ನರಾಧಮರ ಪರವಾಗಿ ರಸ್ತೆಗಿಳಿದು ಮೆರವಣಿಗೆ ನಡೆಸಲಾಗಿತ್ತು. ಪ್ರತಿ ಬಾರಿಯೂ ಇಂತಹ ಘಟನೆಗಳು ನಡೆದಾಗ ದೇಶದ ಹೆಣ್ಣು ಮಕ್ಕಳ ಆತ್ಮ ಗೌರವಕ್ಕೆ ಎಷ್ಟು ದೊಡ್ಡ ಧಕ್ಕೆಯಾಗ್ತಿದೆ ಅನ್ನೋದನ್ನ ಈ ವಿಕೃತ ರಾಜಕೀಯ ಮತ್ತು ಜಾತಿಯ ಅಹಂಕಾರದ ಮನಸ್ಸುಗಳು ಯೋಚಿಸ್ತಲೇ ಇಲ್ಲ. ಇಲ್ಲಿ ನಾವು ಉತ್ತರ ಪ್ರದೇಶದ ಯೋಗಿ ಆದಿತ್ಯನಾಥ್ ಸರ್ಕಾರವನ್ನ ಕೇವಲ ಪ್ರಶ್ನಿಸೋದು ಮಾತ್ರ ಅಲ್ಲ, ಅವರ ದ್ವಂದ್ವ ನೀತಿಯನ್ನ ತರಾಟೆಗೆ ತೆಗೆದುಕೊಳ್ಳಲೇಬೇಕಿದೆ. ಯೋಗಿ ಸರ್ಕಾರ ಅಪರಾಧಿಗಳಿಗೆ UPಯಲ್ಲಿ ಜಾಗ ಇಲ್ಲ, ಅಪರಾಧಿಗಳು ರಾಜ್ಯ ಬಿಟ್ಟು ಓಡಿ ಹೋಗ್ತಿದ್ದಾರೆ, ಬುಲ್ಡೋಸರ್ ಆಕ್ಷನ್ ಗ್ಯಾರಂಟಿ, ಹೆಣ್ಣು ಮಕ್ಕಳ ರಕ್ಷಣೆಗೆ ನಮ್ಮ ಮೊದಲ ಆದ್ಯತೆ ಅಂತ ದಿನ ಬೆಳಗಾದ್ರೆ ಮಾಧ್ಯಮಗಳ ಮುಂದೆ ಹಗಲಿರುಳು ಡಂಗೂರವನ್ನ ಸಾರ್ತದಲ್ವಾ? ಆದ್ರೆ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರೇ, ಈಗ ನಿಮ್ಮ ಆ ಝೀರೋ ಟಾಲರೆನ್ಸ್ ಪಾಲಿಸಿ ಎಲ್ಲಿ ಹೋಗಿದೆ? ಅದೆಲ್ಲಿ ಅಡಗಿ ಕುಳಿತುಕೊಂಡಿದೆ? ನಿಮ್ಮದೇ ಸಂಘಟನೆಯಾದ ಹಿಂದೂ ಯುವ ವಾಹಿನಿಯ ಮಾಜಿ ಪದಾಧಿಕಾರಿಯೊಬ್ಬ ಅತ್ಯಾಚಾರದಂತಹ ಅತ್ಯಂತ ಜುಗುಪ್ಸಾಕರಕ ಆರೋಪದ ಮೇಲೆ ಬೇಲು ಪಡೆದು ಹೊರಬಂದಾಗ ನಿಮ್ಮದೇ ಪೊಲೀಸರ ಕಣ್ಣಿನೆದುರೇ ಅಟ್ಟಹಾಸ ನಡೀತಾ ಇದ್ರು. ನಿಮ್ಮ ಇಡೀ ಆಡಳಿತ ಯಂತ್ರ ಯಾಕೆ ಮೌನವಾಗಿತ್ತು? ಯಾಕೆ? ನಿಮ್ಮ ಇಂಟೆಲಿಜೆನ್ಸ್ ಫೇಲ್ ಆಯ್ತಾ? ನಿಮ್ಮ ಕಾನೂನು ಸುವ್ಯವಸ್ಥೆಯ ಗತ್ತಿನ ಮಾತುಗಳಿದೆಯಲ್ಲ, ಆ ಎನ್ಕೌಂಟರ್ಗಳ ಅಬ್ಬರ ಮತ್ತು ನಿಮ್ಮ ಬುಲ್ಡೋಸರ್ಗಳು ಕೇವಲ ವಿರೋಧ ಪಕ್ಷಗಳ ನಾಯಕರಿಗೆ ಮತ್ತು ಬಡವರ ಗುಡಿಸಲುಗಳಿಗೆ ಮಾತ್ರ ಸೀಮಿತವ? ಹಾಗಾದ್ರೆ ನಿಮ್ಮದೇ ಸಿದ್ಧಾಂತದ ಬೆಂಬಲಿಗರು ಹೆಣ್ಣಿನ ಮಾನ ಹರಾಜು ಹಾಕಿದ ಆರೋಪಿಯನ್ನ ಹೆಗಲ ಮೇಲೆ ಹೊತ್ತು ಕುಣಿಯುವಾಗ ನಿಮ್ಮ ಬುಲ್ಡೋಸರ್ಗಳ ಇಂಜಿನು ಸೀಸ್ ಆಗಿ ಹೋಗಿತ್ತಾ? ಒಬ್ಬ ಅತ್ಯಾಚಾರ ಆರೋಪಿಯನ್ನ ನಡು ರಸ್ತೆಯಲ್ಲಿ ಹೀರೋನಂತೆ ವೈಭವೀಕರಿಸುವ, ಮೆರವಣಿಗೆ ಮಾಡುವ ಧೈರ್ಯ ಈ ರೌಡಿಗಳಿಗೆ, ಗೂಂಡಾಗಳಿಗೆ ಎಲ್ಲಿಂದ ಬರ್ತದೆ? ಹಾಗಾದ್ರೆ ಇವರಿಗೆ ಕಾನೂನಿನ ಭಯವೇ ಇಲ್ಲದಂತೆ ಮಾಡಿದ್ಯಾರು? ನಿಮ್ಮದೇ ರಾಜಕೀಯ ಪ್ರಭಾವದ ರಕ್ಷಣಾ ಕವಚ ನಮ್ಮ ಮೇಲಿದೆ ಅನ್ನುವಂತ ಅಹಂಕಾರ ಅಲ್ವೇ ಅವರ ಈ ನೃತ್ಯಕ್ಕೆ ಕಾರಣ?
ಇದಕ್ಕೆ ನೇರವಾಗಿ ನಿಮ್ಮ ಸರ್ಕಾರ ಮತ್ತು ನಿಮ್ಮ ಇಲಾಖೆಯೇ ಹೊಣೆ ಹೊರಬೇಕಾಗುತ್ತೆ ಆದಿತ್ಯನಾಥ್ ಅವರೇ. ಅಧಿಕಾರದ ಮದದಲ್ಲಿ ಹೆಣ್ಣು ಮಕ್ಕಳ ಕಣ್ಣೀರನ್ನ ಅಣಕಿಸುವ ಇಂತಹ ಮನಸ್ಥಿತಿಗಳಿಗೆ ನಿಮ್ಮ ಮೌನವೇ ಪ್ರೋತ್ಸಾಹ ನೀಡಿದಂತಾಗ್ತಿದೆ. ಉತ್ತರಿಸಿ ಯೋಗಿ ಆದಿತ್ಯನಾಥ್ ಅವರೇ. ಒಂದ್ ಕಡೆ ಸಂತ್ರಸ್ತೆ ತನಗಾದ ಅನ್ಯಾಯಕ್ಕೆ ಕೋರ್ಟ್ ಕಚೇರಿ ಅಂತ ಅಲಿತಾ ಇಡೀ ಜೀವನವನ್ನೇ ನರಕವಾಗಿಸಿಕೊಳ್ತಾಳೆ. ಆದ್ರೆ ಮತ್ತೊಂದ್ ಕಡೆ ಜೈಲಿನಿಂದ ಬಂದ ಆರೋಪಿಗೆ ಸಮಾಜದಲ್ಲಿ ಈ ಮಟ್ಟದ ರಾಜ್ಯ ಮರ್ಯಾದೆ ಸಿಗ್ತದೆ ಅಂದ್ರೆ ನಾವು ಯಾವ ರೀತಿಯ ಸಮಾಜವನ್ನ ನಿರ್ಮಿಸ್ತಾ ಇದ್ದೀವಿ? ಇಂತಹ ನಡೆಗಳು ಸಂತ್ರಸ್ತೆಯರಲ್ಲಿ ಭಯ ಹುಟ್ಟಿಸೋದು ಮಾತ್ರವಲ್ಲದೆ ಮತ್ತಷ್ಟು ಕ್ರಿಮಿನಲ್ಗಳಿಗೆ ಇಂತಹ ಕೃತ್ಯಗಳನ್ನ ಮಾಡೋದಕ್ಕೆ ಪ್ರೇರೇಪಿಸಿದಂತಾಗ್ತದೆಯಲ್ವಾ? ನಮ್ಮ ದೇಶದಲ್ಲಿ ದಿನ ಬೆಳಗಾದ್ರೆ ಹೆಣ್ಣು ಮಕ್ಕಳ ಸುರಕ್ಷತೆಯ ಬಗ್ಗೆ ದೊಡ್ಡ ದೊಡ್ಡ ಭಾಷಣಗಳನ್ನ ಬಿಗಿತಾರೆ. ಬೇಟಿ ಬಚಾವೋ ಅನ್ನುವಂತಹ ಘೋಷಣೆಗಳು ಗೋಡೆಗಳ ಮೇಲೆ ರಾರಾಜಿಸ್ತಾ ಇರ್ತದೆ. ಆದ್ರೆ ವಾಸ್ತವದಲ್ಲಿ ಒಬ್ಬ ಅತ್ಯಾಚಾರದ ಆರೋಪಿಗೆ ಸಿಗುವ ಈ ರಾಜಾತಿಥ್ಯವನ್ನ ನೋಡಿದಾಗ ಆ ಎಲ್ಲ ಘೋಷಣೆಗಳು ಕೇವಲ ಬೂಟಾಟಿಕೆ ಅಂತ ಅನ್ಸದೇ ಇರುತ್ತಾ ಹೇಳಿ? ಕಾನೂನು ಮತ್ತು ನ್ಯಾಯಾಂಗ ವ್ಯವಸ್ಥೆಯು ಅಪರಾಧಿಗಳಿಗೆ ಶಿಕ್ಷೆ ವಿಧಿಸಿ ಸಮಾಜಕ್ಕೆ ಎಚ್ಚರಿಕೆ ನೀಡಲು ಪ್ರಯತ್ನಿಸ್ತಾ ಇದ್ರೆ ಆತ ಸಮಾಜದ ಒಂದು ವಿಕೃತ ವರ್ಗ ಅದೇ ಅಪರಾಧಿಗಳನ್ನ ಮೆರವಣಿಗೆ ಮಾಡಿ ಇಡೀ ನ್ಯಾಯದ ಪರಿಕಲ್ಪನೆಯನ್ನೇ ಅಣಕಿಸ್ತಾ ಇದೆ. ಇದು ಕೇವಲ ಒಂದು ರಾಜಕೀಯ ಪಕ್ಷದ ವೈಫಲ್ಯ ಅಲ್ಲ, ಇಡೀ ನಾಗರಿಕ ಸಮಾಜದ ನೈತಿಕ ಪತನದ ಸಂಕೇತ. ಇಂತಹ ಘಟನೆಗಳನ್ನ ನೋಡಿಯೋ ನೋಡದಂತೆ ಮೌನವಾಗಿರುವ ಪ್ರತಿಯೊಬ್ಬರೂ ಕೂಡ ಈ ಪಾಪದಲ್ಲಿ ಸಮಪಾಲುದಾರರು. ಇಂದು ಯಾರೊಬ್ಬ ಹೆಣ್ಣು ಮಗಳಿಗೆ ಆದ ಅನ್ಯಾಯವನ್ನ ಸಂಭ್ರಮಿಸ್ತಾ ಇರುವ ಅದೇ ಜನ ನಾಳೆ ತಮ್ಮದೇ ಕುಟುಂಬಕ್ಕೆ ಇಂತಹ ಪರಿಸ್ಥಿತಿ ಬಂದಾಗ ಧ್ವನಿ ಎತ್ತೋದಕ್ಕೆ ಯೋಗ್ಯತೆ ಉಳಿಸಿಕೊಂಡಿರ್ತಾರಾ? ಉತ್ತರ ಪ್ರದೇಶ ಸರ್ಕಾರ ಈಗ್ಲಾದ್ರೂ ಎಚ್ಚೆತ್ತುಕೊಳ್ಳಬೇಕು. ಇಲ್ಲದಿದ್ರೆ ಯುಪಿಯಲ್ಲಿ ರಾಮ ರಾಜ್ಯವಿದೆ ಎಂಬ ಮಾತು ಕೇವಲ ಕಾಗದದ ಮೇಲಷ್ಟೇ ಉಳಿದು ರಸ್ತೆಗಳಲ್ಲಿ ಮಾತ್ರ ಇಂತಹ ಮೃಗಗಳ ರಾಜ್ಯಭಾರ ಮುಂದುವರಿಯುತ್ತದೆ. ಇಂತಹ ಘಟನೆಗಳನ್ನ ಕೇವಲ ರಾಜಕೀಯವಾಗಿ ನೋಡೋದನ್ನ ದಯವಿಟ್ಟು ಬಿಟ್ಟು ಬಿಡಿ. ಪಕ್ಷಾತೀತವಾಗಿ ಇಂಥವನ್ನೆಲ್ಲ ನಾವು ಖಂಡಿಸಲೇಬೇಕಾಗಿದೆ. ನೋಡ್ತಾ ಇರಿ ಸಮ ಸಮಾಜಕ್ಕಾಗಿ ಕನ್ನಡ ಒನ್ ನ್ಯೂಸ್. ನಮಸ್ಕಾರ.